ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾದಿದೆಯಾ ಬಿಗ್ ಶಾಕ್? ದಾಖಲೆಗಳು ಸಿಕ್ಕಿವೆ ಎಂದ ಇಡಿ. ಸಿದ್ದು ಸರ್ಕಾರದ ಒಂದು ವಿಕೆಟ್ ಬಿದ್ದಿದೆ. ವಾಲ್ಮೀಕಿ ನಿಗಮದ ಕೇಸಲ್ಲಿ ನಾಗೇಂದ್ರ ರಾಜೀನಾಮೆ ಆಯಿತು. ಈಗ ಇನ್ನೊಂದು ವಿಕೆಟ್ ಫಿಕ್ಸಾ? ಇನ್ನೊಂದು ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲೇ ಬೆಳವಣಿಗೆಗಳಾಗ್ತಾ ಇದ್ದು ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತವೇ ಎದುರಾಗುತ್ತಾ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಈ ಕೇಸು ಮುಖ್ಯಮಂತ್ರಿಗಳ ತನಕ ಬರಬಹುದಾ ಅನ್ನೋ ಚರ್ಚೆ ಮತ್ತೆ ಜೋರಾಗಿರೋದು. ಬೇರೆ ಯಾವುದೂ ಅಲ್ಲ, ಮೂಡಾ ಕೇಸ್ ಇನ್ನೇನು ಮುಗ್ದೇ ಹೋಯಿತು. ಕ್ಲೀನ್ ಚಿಟ್ ಸಿಕ್ತು ಸಿದ್ದರಾಮಯ್ಯನವ್ರಿಗೆ ಅಂತಾನೆ ಅಲ್ವಾ ಎಲ್ಲ ಕಡೆಯಿಂದನೂ ಕ್ಲಿಯರ್ ಆಗ್ತಾ ಬಂದಿದ್ದು. ಕೋರ್ಟಲ್ಲಿರಬಹುದು, ಹಾಗೆ ಲೋಕಾಯುಕ್ತ ತನಿಖೆ, ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ, ಎಲ್ಲ ಕಡೆಯಿಂದನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬಲ ಸಿಕ್ತು. ಕಾರಣ ಸಾಕ್ಷಿ, ಇವರೇನು ಆರೋಪ ಮಾಡಿದ್ರು ಅದಕ್ಕೆ ಎಲ್ಲ ಬಗೆಯಲ್ಲೂ ಕೂಡ ಅಲ್ಲಿ ಸಾಕ್ಷಿ ಒದಗಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಈಗ ಇಡಿ ಎಂಟ್ರಿ ಕೊಟ್ಟು ದಿನೇಶ್ ಕುಮಾರ್, ಮಾಜಿ ಆಯುಕ್ತ, ಮೂಢ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಅವ್ರನ್ನ ವಶಕ್ಕೆ ಪಡೆದಿದೆ. ವಿಚಾರಣೆಗೆ ಅಂತ ಕರೆದು ಅಲ್ಲೇ ಅರೆಸ್ಟ್ ಮಾಡಿರೋದು, ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೂ ಕೊಟ್ಟಿದ್ದಾರೆ. ಕೋರ್ಟ್ನ ಮುಂದೆ ಇಡಿ ಹೇಳಿದ್ದೇನು, ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಇವರು ಅಕ್ರಮ ಎಸಗಿರೋದಕ್ಕೆ ಡಾಕ್ಯುಮೆಂಟ್ಸ್ ವಶಪಡಿಸಿಕೊಂಡ ಬಳಿಕವೇ ನಾವು ಇವರನ್ನ ಅರೆಸ್ಟ್ ಮಾಡಿರೋದು ಅಂತ ಹೇಳಿದ್ದು. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ತಗೊಂಡಾಗಿದೆ. ಈಗ ಹಾಗಾದ್ರೆ ಮುಂದೇನು? ಒಬ್ಬ ಪ್ರಭಾವಿ ಮಂತ್ರಿ ಇವರ ಜೊತೆ ವ್ಯವಹಾರ ಮಾಡಿರುವ ಪಕ್ಕ ದಾಖಲೆ ಏನಾದರೂ ಇದೆಯಾ? ಈಗ ದಿನೇಶ್ ಕುಮಾರ್ ಆ ಹೆಸರನ್ನ ಹೇಳಿಬಿಟ್ರೆ ಇಡಿಯ ಎದುರು ಖಂಡಿತವಾಗಿಯೂ ಕುತ್ತಿಗೆಗೆ ಬರುತ್ತೆ. ಯಾಕಂದರೆ ಒಬ್ಬರು ಪ್ರಭಾವಿ ಮಂತ್ರಿಯ ಕೈಚಳಕದಿಂದಲೇ ಇಲ್ಲಿ ಬಹಳಷ್ಟು ಅಕ್ರಮಗಳಾದವು ಅನ್ನೋ ಆರೋಪ ಕೇಳಿ ಬಂದಿದ್ದಲ್ವಾ. ಮೂಡ 50-50 ಹಗರಣ ಬೆಳಕಿಗೆ ಬರ್ತಾ ಇದ್ದ ಹಾಗೇನೆ, ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಈ ದಿನೇಶ್ ಕುಮಾರ್ಗೆ ಬೇರೆ ಸ್ಥಳವನ್ನು ಪೋಸ್ಟನ್ನು ನಿಗದಿನೂ ಮಾಡದೆ ಎತ್ತಂಗಡಿ ಮಾಡಿಬಿಡ್ತಾರೆ. ಕೊನೆಗೆ ಹಾವೇರಿ ಕುಲಸಚಿವ ಅಂತ ನೇಮಕ ಮಾಡ್ತಾರೆ. ಆಕ್ರೋಶ ವ್ಯಕ್ತವಾಗುತ್ತೆ. ಅದಾದ್ಮೇಲೆ ಸಸ್ಪೆನ್ಷನ್ ಆಗುತ್ತೆ. ಅಲ್ಲೇ ಅನುಮಾನ ಬಂದಿತ್ತು, ಏನೋ ಇದೆಯಲ್ಲ ದಿನೇಶ್ ಕುಮಾರ್ ಸುತ್ತ ಅಂತ. ಈಗ ದಿನೇಶ್ ಕುಮಾರ್ ಬಗ್ಗೆ ಸ್ಫೋಟಕ ದಾಖಲೆಗಳು ಸಿಕ್ಕೇ ಬಿಟ್ಟಿವಿ ಅಂತೆ ಇಡಿಗೆ. ಏನೇನಿದೆ ಹಾಗಾದರೆ ವಿಚಾರ? ಈ ದಿನೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿ ಚೆನ್ನಾಗಿ ದುಡ್ಡು ಪಡ್ಕೊಂಡಿದ್ದಾರೆ ಮತ್ತು ಬೇರೆಯವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದ್ದು, ಇವ್ರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದಾಗ ಕೆಲವು ಹೆಸರುಗಳು ಹೊರಗಡೆ ಬರುವಂಥ ಚಾನ್ಸಸ್ ಇದೆ. ನೋಡಿ, ಈ ಕೇಸ್ನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದೇ ದಿನೇಶ್ ಕುಮಾರ್ ಅಕ್ರಮ ದಾಖಲೆಗಳ ಮೂಲಕ ಸೈಟ್ಗಳನ್ನು ಮರುಹಂಚಿಕೆ ಮಾಡಿ ಲಾಭ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಹಣ ಮಾಡ್ಕೊಂಡಿದ್ದಾರೆ. ಹಣ ಪಡೆದು ಆಸ್ತಿ ಗಳಿಕೆ ಮಾಡಿರೋದಕ್ಕೂ ದಾಖಲೆ ಪತ್ತೆಯಾಗಿದೆ ಅಂತ ಇಡಿ ಹೇಳಿದೆ. ಈಗ ಅಕ್ರಮವಾಗಿ ಹಣ ಯಾರ್ಯಾರಿಂದ ಸ್ವೀಕರಿಸಿದ್ದಾರೆ ಅನ್ನುವಂಥ ಲಿಂಕ್ ಸಿಕ್ಕಿಬಿಟ್ರೆ ದೊಡ್ಡವರ ಹೆಸರು ಅವ್ರ ಬಾಯಲ್ಲಿ ಬರಬೇಕು ಅಂತಾನೂ ಇಲ್ಲ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಸಿಕ್ಕಿಬಿಡುತ್ತೆ, ಈಸಿಯಾಗಿ ಸಿಕ್ಕಿಬಿಡುತ್ತೆ. ಈಗ ಡಿಜಿಟಲ್ ಯುಗದಲ್ಲಿ ಕಷ್ಟ ಅಲ್ಲ. ಸೊ ಅಕ್ರಮವಾಗಿ ಇವರು ಹಣ ಸಂಪಾದನೆ ಮಾಡಿದ್ದಾರೆ ನಕಲಿ ದಾಖಲೆ ಮೂಲಕ ಅಂತ ಡಾಕ್ಯುಮೆಂಟ್ಸ್ ಹಿಡಿದಿರುವಂಥ ಇಡಿ ಕೆಲವು ಪ್ರಭಾವಿಗಳ ಜಾಲವನ್ನು ಕೂಡ ಜಾಲಾಡಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಎಲ್ಲ ಇದನ್ನೇ ಹೇಳ್ತಿದ್ದಾರೆ. ನೋಡಿ ಈಗ ಏನಾಗುತ್ತೆ ಅಂತ. ನಟೇಶ್ ಕೂಡ ಸದ್ಯದಲ್ಲೇ ಅರೆಸ್ಟ್ ಆಗ್ತಾರೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು. ಬಹಳಷ್ಟು ದಿನಗಳಿಲ್ಲ ಅವರು ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಬಚಾವಾದ್ರು. ಆದರೆ ಈಗ ಕುತ್ತಿಗೆಗೆ ಬರುತ್ತೆ, ಅಷ್ಟು ದಾಖಲೆಗಳಿವೆ ಅವರ ವಿರುದ್ಧ ಅಂತ ಹೇಳ್ತಾ ಇದ್ದು. ಅದೇ ರೀತಿಯಲ್ಲಿ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಈ ದಿನೇಶ್ ಕುಮಾರ್ ಈಗ ಮಧ್ಯಂತರ ಜಾಮೀನು ಅರ್ಜಿ ಎಲ್ಲ ಹಾಕೊಂಡಿದ್ರು, ಬಟ್ ಅದು ವಜಾ ಆಗಿದೆ. ರೆಗ್ಯುಲರ್ ಜಾಮೀನ್ ನೀವು ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಗೂ ಸೂಚನೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 22ರಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಡಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಸೊ ಈಗ ದಿನೇಶ್ ಕುಮಾರ್ಗೆ ಶಾಕ್ ಮೇಲೆ ಶಾಕ್. ಜೊತೆಗೆ ದಿನೇಶ್ ಕುಮಾರ್ ಈಗ ಇಡಿ ಬಲೆಗೆ ಬಿದ್ದಿರೋದು ಬಹಳಷ್ಟು ಜನರ ಎದೆ ಬಡಿತ ಜಾಸ್ತಿ ಮಾಡಿದೆ ಅಂತಾನೆ ಹೇಳಲಾಗ್ತಿದೆ. ಸರ್ಕಾರದ ವಿರುದ್ಧ ಕೆಲವು ಮಿನಿಸ್ಟರ್ಸು ಈ ಮೂಢಾಕ್ರಮದ ದಾಖಲೆ ಹೊತ್ತೊಯ್ದಿದ್ದಾರೆ ಹೆಲಿಕಾಪ್ಟರ್ ಬಂದು ಅನ್ನೋ ತನಕ ಕುಮಾರಸ್ವಾಮಿ ಅವರು, ಇದೇ ಸ್ನೇಹಮಯಿ ಕೃಷ್ಣ ಅವರು, ಇನ್ನೂ ಸುಮಾರು ಜನ ಎಲ್ಲ ಆರೋಪ ಮಾಡಿದ್ರಲ್ವಾ. ಅವರು ಡಾಕ್ಯುಮೆಂಟ್ಸ್ ಅನ್ನ ಹೊತ್ತೊಯ್ದಿದ್ದೇ ಹೌದಾದ್ರೆ ಅಂಥದ್ದು ಏನಾದರೂ ಭಯ ಇರುತ್ತೆ ಅವ್ರಿಗೆ ಅಂತಾಯ್ತು. ಕುತ್ತಿಗೆಗೆ ಬರುತ್ತೆ ಅನ್ನುವಂಥ ಭಯ ಇರುತ್ತೆ. ಅದೆಲ್ಲ ಸೀಕ್ರೆಟ್ಸು ಈಗ ದಿನೇಶ್ ಕುಮಾರ್ ಮೂಲಕ ಹೊರಗಡೆ ಬರುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಅನಾರೋಗ್ಯದ ಕಾರಣ ಹೇಳಿ ತಪ್ಪಿಸ್ಕೊಳ್ಳೋದಿಕ್ಕೆ, ಅಂದರೆ ಮಧ್ಯಂತರ ಜಾಮೀನು ತಗೊಂಡ್ಬಿಟ್ರೆ ತಾತ್ಕಾಲಿಕ ರಿಲೀಫ್ ಅಂತ ಅಂದ್ಕೊಂಡಿದ್ರು, ಅದು ಕೂಡ ಸಾಧ್ಯವಾಗಿಲ್ಲ. ಈಗ ಇಡಿ ಸರಿಯಾಗಿ ಅವರನ್ನು ಡ್ರಿಲ್ ಮಾಡ್ತಾ ಇದೆ. ಈಗ ಮೂಡಾ ಹಗರಣದಲ್ಲಿ
ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. 50-50 ಅನುಪಾತದಲ್ಲಿ ಯಾರ್ಯಾರೆಲ್ಲ ಅಕ್ರಮ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ. ವಿಳಂಬ ಆಗಿರಬಹುದು, ಆದರೆ ಇದು ಖಂಡಿತವಾಗಿಯೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ, ಯಾಕಂದ್ರೆ ಅಷ್ಟು ಡಾಕ್ಯುಮೆಂಟ್ಸ್ ಇವೆ ಅಂತ ಹೇಳ್ತಿದ್ದಾರೆ. ಮತ್ತೆ ಹೈಕೋರ್ಟ್ಗೂ ಅರ್ಜಿ ಹಾಕೊಂಡಿದ್ದಾರೆ ಅವರು. ಬಂಧನ ಆಗಿದೆ ಸರ್, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಮೂಡಾ ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಾಧಾರ ಅಂತೇಳಿ ತನಿಖೆಯ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಆಯಿತು ಅನ್ನೋ ಒಂದು ಕಾರಣಕ್ಕೆ, ಮತ್ತು ಏನು ಸಿದ್ದರಾಮಯ್ಯವರು ತಮ್ಮ ಪ್ರಭಾವನ ಬೀರಿ ಒಂದು ಸುಳ್ಳು ವರದಿಗಳನ್ನು ಕೊಡಿಸಿದಾರೆ ಅನ್ನೋ ಕಾರಣಕ್ಕೆ ಮೂಡಾ ಪ್ರಕರಣ ಮುಚ್ಚೋಯ್ತು ಅಂತೇಳಿ ಜನಸಾಮಾನ್ಯರಲ್ಲಿ ತಪ್ಪು ಭಾವನೆ ಮೂಡಿತು. ಆದರೆ ನನ್ನ ಒಂದು ಆರೋಪಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಮುಂದಿನ ದಿನ ಕ್ರಮ ಆಗುತ್ತೆ ಅಂತ ಈಗಾಗಲೇ ಹೇಳಿದ್ದೆ. ಅದೇ ಪ್ರಕಾರ ಇವತ್ತು ಏನು ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನು ಜಾರಿ ನಿರ್ದೇಶಕ ಬಂಧಿಸಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನಗಳು ಇನ್ನೂ ಸಾಕಷ್ಟು ಜನ ಆರೋಪಗಳನ್ನು ಬಂಧಿಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇದೆ. ನಾನು ಈಗಾಗಲೇ ಏನು ಹೇಳಿದ್ದೀನಿ, 50-50 ಅನ್ನೋ ಪದದಲ್ಲಿ ಯಾರು ಅಕ್ರಮ ಮಾಡಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗೋದು ಖಚಿತ. ಸರ್, ದಿನೇಶ್ ಅವ್ರ ಬಂಧನ ಯಾವ ಪ್ರಕರಣದಲ್ಲಿ ಆಗಿರೋದು ಸರ್? ಈಗ ಮೂಡಾ ಪ್ರಕರಣ ಸಂಬಂಧಪಟ್ಟಾಗ ಮೂಡಾ ಪ್ರಕರಣದಲ್ಲಿ ಅವರೇನು 50-50 ಅನ್ನೋ ಪದದಲ್ಲಿ ನಿವೇಶನಗಳು ಕೊಟ್ಟಿದ್ರು. ಆ ನಿವೇಶನ ಅಕ್ರಮ, ಅದರಲ್ಲಿ ನೂರಾರು ಕೋಟಿಗಳ ಒಂದು ಅಕ್ರಮ ಹಣ ವ್ಯವಹಾರ ನಡೆದಿರೋ ಕಾರಣಕ್ಕೆ ಜಾರಿ ನಿರ್ದೇಶನದರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಲ್ಲ, ಅಲ್ಲಿ ಅವರು ಸ್ಪಷ್ಟವಾಗಿ ಬಂದರೆ ಅಕ್ರಮ ನಡೆದಿದ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಅಕ್ರಮಕ್ಕೆ ಸಿದ್ದರಾಮಯ್ಯ ಕುಟುಂಬಕ್ಕೂ ಕಾರಣ ಇದು ಸಾಕ್ಷ್ಯಗಳಿಲ್ಲ ಅಂತ ಹೇಳ್ತಾರೆ. ಅವರು ಅದೇ ಅವ್ರ ಪರವಾಗಿ ವರದಿ ಕೊಟ್ಟರಂತ ಅಷ್ಟೇ, ಅವರು ತೀರ್ಪು ಕೊಟ್ಟರಂತಲ್ಲ. ಸೊ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಾಗಲಷ್ಟೇ ಅದಕ್ಕೊಂದು ಅಂತಿಮ ಅನ್ನೋದು ಕಂಡು ಬರ್ತದೆ. ದಿನೇಶ್ ಅವರು ಆಯ್ತು ಸರ್, ನೆಕ್ಸ್ಟ್ ಯಾರು ಸರ್? ಅಲ್ಲ, ಮುಂದೆ ಇನ್ನೂ ಹಲವಾರು ಇದರಲ್ಲ, ಇಂಥವರೇ ಅಂತ ನಾನು ಸ್ಪಷ್ಟ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಮುಂದಿನಲ್ಲಿ ಇನ್ನು ನಟೇಶ್ ಅವರಿದ್ದಾರೆ, ಅಂತ ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ, ಮತ್ತು ಅದೇ ರೀತಿ ಸಾಕಷ್ಟು ಜನ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಅಂಥ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ. ಸೊ ಅವರೆಲ್ಲರೂ ಹಂತವಾಗಿ ಬಂಧನ ಆಗ್ತಾ ಹೋಗುತ್ತೆ. ದೂರು ಕೊಟ್ಟಿದ್ರಲ್ಲ ಸರ್, ಅವರು A1, A2, A3, A4 ಅವರು ಆಗ್ತಾರೆ ಹೇಗೆ? ಅವ್ರ ಹೆಸರು ಅಲ್ಲ, ಅವ್ರದ್ದು ಈಗಾಗಲೇ ಅದು ಬಗ್ಗೆ ಸಂಬಂಧಪಟ್ಟಾಗೆ ನ್ಯಾಯಾಲಯದಲ್ಲಿ ಅರ್ಜಿ ಬಾಕಿ ಇರೋದ್ರಿಂದ ಸೊ ಸದ್ಯಕ್ಕೆ ಅವ್ರನ್ನ ಬಂಧಿಸೋಂಥ ಒಂದು ಇದಿಲ್ಲ. ಒಂದರಿಂದ 4ನೇ ಆರೋಪಿಗಳು ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಬಂಧಿಸೋಂಥದ್ದು, ಅವ್ರಿಗೊಂದು ಶಿಕ್ಷೆ ಆದಂಥ ಖಚಿತ. ಸರ್, ನಟೇಶ್ ಅವರು ಕೂಡ ಭಯಂಕರವಾಗಿ ಅವರೇ ಪ್ರಾರಂಭ ಮಾಡಿದ್ರು. 50-50 ಅನ್ನೋ ಪದದಲ್ಲಿ ಅಕ್ರಮ ಶುರು ಮಾಡಿದೆ ಅವರು. ಅವ್ರ ವಿರುದ್ಧ ಕ್ರಮ ಮೊದಲೇ ಅವರು ಬಂಧನ ಕೊಡಬೇಕಾಗಿತ್ತು. ಅವರು ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ರೀತಿಯ ಅಕ್ರಮ ಮತ್ತು ಸಿಎಂ ಪ್ರಭಾವದಿಂದ ಕೇಸಲ್ಲಿ ಕ್ಲೀನ್ ಚಿಟ್ ತಗೊಂಡ್ಬಿಟ್ಟಿದ್ದಾರೆ ಲೋಕಾಯುಕ್ತ ಮತ್ತೆ ಬೇರೆ ಕಡೆ. ಆದರೆ ಇದರಿಂದ ನನಗೆ ಅವಮಾನ ಆಗಿದೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀನಿ, ಈ ಕೇಸಲ್ಲಿ ತಕ್ಷಣ ಮಧ್ಯ ಪ್ರವೇಶಿಸಬೇಕು ಅಂತ ಹೈಕೋರ್ಟ್ ಮೊರೆನೂ ಹೋಗಿದ್ದಾರೆ. ನೋಡಿ ಇನ್ನೇನೇನು ಹೇಳ್ತಿದ್ದಾರೆ ಈಗ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣ ಮುಚ್ಚೆ ಹೋಗುತ್ತೆ ಅಂತ ಭಾವಿಸ್ಬಿಟ್ಟಿದ್ರು ಪಾಪ. ಈ ಕೇಸು ತನಿಖೆ ವಿಳಂಬ ಆಗಿದೆ ಬಿಟ್ರೆ ಮುಚ್ಚಿ ಹೋಗಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಪ್ರಭಾವ ಬಳಸಿ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಪಡೆದುಕೊಂಡ್ರು. ದೇಸಾಯಿ ಆಯೋಗ ಮೂಡಾದಲ್ಲಿ ಹಗರಣ ಆಗಿದೆ ಅಂತ ಹೇಳ್ತು, ಆದರೆ ಸಿದ್ದರಾಮಯ್ಯನವ್ರ ಕುಟುಂಬಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇವರೆಲ್ಲರನ್ನೂ ಕೂಡ ಪ್ರಭಾವ ಬಳಸಿನೇ ಬೇಕಾದಂಗೆ ತಿರುಗಿಸಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ನಿನ್ನೆ ಇಡೀ ದಿನೇಶ್ ಕುಮಾರ್ ಬಂಧನ ಆಗಿದೆ, ಇನ್ನೂ ಬಹಳಷ್ಟು ಜನಕ್ಕೆ ಕಾದಿದೆ ಅಂತ ಹೇಳ್ತಿದ್ದಾರೆ. ಅಬ್ದುಲ್ ವಹೀದ್, ರವಿಕುಮಾರ್, ಮಹೇಂದ್ರ, ಜಯರಾಮ್, ಬಿಲ್ಡರ್ ಮಂಜುನಾಥ್ ಅನೇಕರ ಬಂಧನ ಖಚಿತ ಅಂತ ಹೇಳ್ತಿರೋದು ಸ್ನೇಹಮಯಿ ಕೃಷ್ಣ. ಇನ್ನು ನಟೇಶ್ ಈ ಹಗರಣದಲ್ಲಿ ಅತ್ಯಂತ ದೊಡ್ಡ ಪಾತ್ರ ಉಳ್ಳಂಥ ವ್ಯಕ್ತಿಯಾಗಿದ್ದು, ಸದ್ಯದಲ್ಲೇ ಆತನ ಬಂಧನ ಆಗಿಬಿಟ್ರೆ ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಸಿಗತ್ತೆ, ನೋಡ್ತಾ ಇರಿ ಯಾರ್ಯಾರು ಕುತ್ತಿಗೆಗೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು. ಒಬ್ಬ ಮಿನಿಸ್ಟರ್ ಕೈವಾಡ ಏನೋ ದೊಡ್ಡ ಮಟ್ಟದಲ್ಲಿ ಈಡಿಗೆ ಸುಳಿವು ಸಿಕ್ಕಿದೆಯಾ? ಆ ಮಂತ್ರಿ ಕನೆಕ್ಷನ್ನು, ದುಡ್ಡು ಕಾಸು ಓಡಾಟ, ಈಗ ಈ ಕೇಸ್ ಬಂದಿದ್ದು, ಈ ದಿನೇಶ್ ಕುಮಾರ್ನ ಟ್ರಾನ್ಸ್ಫರ್ ಮಾಡಿದ್ದು, ಅದರ ಮಧ್ಯೆ ಆದಂಥ ಬೆಳವಣಿಗೆಗಳಿವೆಯಲ್ಲ, ಅದ್ರ ಬಗ್ಗೆ ಈಡಿಗೇನೋ ದೊಡ್ಡ ದಾಖಲೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಈ ಪ್ರಕರಣ ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇದ್ದು ಸಿಎಂ ತನಕ ಹೋಗ ತಲುಪತ್ತಾ ಅಥವಾ ಮಂತ್ರಿಯ ತಲೆದಂಡಕ್ಕೆ ಕಾರಣ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಅಂದ್ಕೊಂಡಂಗಿಲ್ಲ ಈ ಕೇಸಲ್ಲಿ, ಇನ್ನು ಮುಂದೆ ನೋಡಿ ಅಂತ ಸ್ನೇಹಮಯಿ ಕೃಷ್ಣ ಓಪನ್ ಚಾಲೆಂಜ್ ಅನ್ನ ಹಾಕಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.